ಅಮೆರಿಕ ಇರಾನ್ನ ಪತ್ರಿಕೆಗಳಿಗೆ ಹಣ ಕೊಟ್ಟು ಮೊಸಾದೆಕ್ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿಸಿತ್ತು. ಅಮೆರಿಕಾಗೆ ಇರಾನ್ ಮೇಲಿನ ತನ್ನ ಪ್ರಭಾವ ಕುಸಿಯೋ ಭೀತಿ ಎದುರಾಗ್ತಾ ಇದ್ದಂತೆ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನನ್ನ ಇರಾನ್ ವಿರುದ್ಧ ದಾಳ ಇಟ್ಟಿತ್ತು. ಅಮೆರಿಕ ಸ್ಟಕ್ಸ್ ನೆಟ್ ಅನ್ನೋ ಕಂಪ್ಯೂಟರ್ ವೈರಸ್ ಮೂಲಕ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಡಿಜಿಟಲ್ ದಾಳಿ ನಡೆಸಿತ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇರಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳಾದ ಅಮೆರಿಕ, ಬ್ರಿಟನ್ ನಡುವಿನ ಸಂಘರ್ಷ ಕೇವಲ ರಾಜತಾಂತ್ರಿಕ ಸಂಘರ್ಷ ಅಲ್ಲ. ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಳ್ತಾನೆ ಬಂದಿರುವಂತಹ ಈ ದೇಶಗಳು ದಶಕಗಳಿಂದ ಇರಾನ್ ಮೇಲೆ ದುಷ್ಟ ಸಂಚುಗಳನ್ನು ರೂಪಿಸ್ತಾನೆ ಬಂದಿದೆ. ಅಷ್ಟಕ್ಕೂ ಈ ಪಿತೂರಿಯ ಆಳ ಅರಿಯೋಕೆ ಹೋದ್ರೆ ಅಮೆರಿಕದ ಯುದ್ಧದ ಹಪಹಪಿಯನ್ನಷ್ಟೇ ಅಲ್ಲ, ಅಧಿಕಾರ ರಾಜಕಾರಣ, ತೈಲ ಹಿತಾಸಕ್ತಿ ಮತ್ತು ಗೂಢಾಚಾರಿ ತಂತ್ರಗಳ ಇತಿಹಾಸವನ್ನ ಮೆಲುಕು ಹಾಕಬೇಕಾಗತ್ತೆ. ಬ್ರಿಟನ್ ಹಾಗೂ ಅಮೆರಿಕ ಇತರೆ ದೇಶಗಳ ಸಾರ್ವಭೌಮತ್ವವನ್ನ ಹತ್ತಿಕ್ಕೋಕೆ ನಿರಂತರವಾಗಿ ದುಷ್ಟ ಸಂಚುಗಳನ್ನು ರೂಪಿಸ್ತಾನೆ ಬಂದಿದೆ. ತನ್ನ ಈ ಕುತಂತ್ರಗಳ ಮೂಲಕ ಇರಾನನ್ನ ಏಕಾಂಗಿಯನ್ನಾಗಿಸಿ ಸಂಪೂರ್ಣವಾಗಿ ಹಿಡಿತಕ್ಕೆ ಪಡೆದುಕೊಳ್ಳೋದು ಅಮೆರಿಕದ ಉದ್ದೇಶ. ತೈಲವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಅಮೆರಿಕದ ಉದ್ದೇಶ. ಅದರಿಂದಾಗಿನೇ ಇಸ್ರೇಲ್ ಮುಖಾಂತರ ಯುದ್ಧಕ್ಕೆ ಇಳಿದಿರೋದು. ಆದರೆ ಇರಾನ್ಗೆ ಇತ್ತ ಚೀನಾ, ರಷ್ಯಾ ಮೊದಲಾದ ದೇಶಗಳ ಬೆಂಬಲನೂ ಇದೆ. 1953ರ ಆಪರೇಷನ್ ಅಜಾಕ್ಸ್ ಒಂದು ದೇಶದ ಪ್ರಜಾಪ್ರಭುತ್ವವನ್ನ ವಿದೇಶಿ ಶಕ್ತಿಗಳು ಹೇಗೆ ಹತ್ತಿಕ್ಕಬಹುದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಅಂತಂದ್ರೆ 1953ರ ಆಪರೇಷನ್ ಅಜಾಕ್ಸ್ ಆಗಿದೆ. ಅಂದಿನ ಇರಾನ್ನ ಪ್ರಧಾನಿ ಮೊಹಮ್ಮದ್ ಮೊಸಾದೆಕ್ ಅಲ್ಲಿನ ತೈಲ ಉದ್ಯಮವನ್ನ ಬ್ರಿಟಿಷರ ಹಿಡಿತದಿಂದ ಮುಕ್ತಗೊಳಿಸಿ ರಾಷ್ಟ್ರೀಕರಣಗೊಳಿಸ್ತಾರೆ. ಆದರೆ ಇದರಿಂದ ಕೆರಳಿದಂಥ ಬ್ರಿಟನ್ನ ವಿದೇಶಿ ಗುಪ್ತಚರ ಸಂಸ್ಥೆ MI6 ಮತ್ತು ಅಮೆರಿಕದ ಕೇಂದ್ರೀಯ ಗುಪ್ತಚರ ಸಂಸ್ಥೆ CIA ಜಂಟಿಯಾಗಿ ಸಂಚನ ರೂಪಿಸುತ್ತೆ. ಅಮೆರಿಕ ಇರಾನ್ನ ಪತ್ರಿಕೆಗಳಿಗೆ ಹಣ ಕೊಟ್ಟು ಮೊಸಾದೆಕ್ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತೆ. ಜನಸಾಮಾನ್ಯರ ಸೋಗಿನಲ್ಲಿ ಗೂಂಡಾಗಳನ್ನು ಬೀದಿಗಿಳಿಸಿ ಗಲಭೆ ಸೃಷ್ಟಿಸುತ್ತೆ. ಮಿಲಿಟರಿ ಶಕ್ತಿಗಳನ್ನು ಬಳಸಿ ಮೊಸಾದೆಕ್ ಸರ್ಕಾರವನ್ನ ಉರುಳಿಸುತ್ತೆ. ಇರಾನ್ನ ಮೇಲೆ ಪಾಶ್ಚಿಮಾತ್ಯ ಪರವಾಗಿದ್ದಂಥ ಶಾ ಆಡಳಿತವನ್ನು ಹೇರಲಾಗುತ್ತೆ. 1980 ಮತ್ತು 88ರ ಇರಾನ್ ಇರಾಕ್ ಯುದ್ಧದಲ್ಲಿನ ಕುತಂತ್ರ. 1979ರ ಇಸ್ಲಾಮಿಕ್ ಕ್ರಾಂತಿ ನಂತರ ಅಮೆರಿಕ ಇರಾನ್ನಲ್ಲಿ ತನ್ನ ಪರವಾಗಿದ್ದಂಥ ಶಾ ಆಡಳಿತವನ್ನು ಕಳ್ಕೊಳ್ಳುತ್ತೆ. ಅದಾದ ಬಳಿಕ ಇರಾನ್ನ ಹೊಸ ಸರ್ಕಾರವನ್ನು ಹತ್ತಿಕ್ಕೋಕೆ ಅಮೆರಿಕ ಮತ್ತು ಬ್ರಿಟನ್ ಪ್ರಯತ್ನಿಸೋಕೆ ಶುರು ಮಾಡುತ್ತೆ. ಅಮೆರಿಕಾಗೆ ಇರಾನ್ ಮೇಲಿನ ತನ್ನ ಪ್ರಭಾವ ಕುಸಿಯೋ ಭೀತಿ ಎದುರಾಗ್ತಾ ಇದ್ದಂತೆ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನನ್ನ ಇರಾನ್ ವಿರುದ್ಧ ದಾಳವಾಗಿ ಬಳಸ್ಕೊಳ್ಳುತ್ತೆ. ಸೊ ಇರಾಕನ್ನ ಇರಾನ್ ವಿರುದ್ಧ ಎತ್ತುಕಟ್ಟಿ ನಡೆಸಿದಂಥ ರಾಜಕೀಯ ಆಟ ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಅತ್ಯಂತ ರಕ್ತಸಿಕ್ತ ಅಧ್ಯಾಯ. ಇರಾಕ್ನ ಸದ್ದಾಂ ಹುಸೇನ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಇರಾಕ್ಗೆ ಗುಪ್ತಚರ ಮಾಹಿತಿ, ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸಹಾಯವನ್ನು ನೀಡುತ್ತೆ. ಇರಾನ್ಗೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸುತ್ತೆ. ಈ ಯುದ್ಧ ಇರಾನ್ನ ಆರ್ಥಿಕತೆ ಕುಸಿತಕ್ಕೆ ಮತ್ತು 10 ರಿಂದ 15 ಲಕ್ಷ ಇರಾನ್ ಜನತೆ ಸಾವನ್ನಪ್ಪಿದ್ರೆ 5 ರಿಂದ 7 ಲಕ್ಷ ಇರಾಕ್ ಜನ ಮೃತಪಟ್ಟಿದ್ದಾರೆ. ಈ ಯುದ್ಧದ ನಂತರ ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಕಾರ್ಪ್ಸ್ IRGC ಬಲಿಷ್ಠವಾಗಿ ಹೊರಹೊಮ್ಮತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ಅಮೆರಿಕ ನೀಡಿದಂಥ ರಾಸಾಯನಿಕ ಅಸ್ತ್ರಗಳನ್ನು ಬಳಸಿಕೊಂಡು ಸದ್ದಾಂ ಇರಾನ್ನಲ್ಲಿ ಕುರ್ದಿಶ್ ಜನರ ಮಾರಣ ಹೋಮವನ್ನು ನಡೆಸ್ತಾರೆ. 4,000 ಕುರ್ದಿಶ್ ಹಳ್ಳಿಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಾರೆ. 50,000ದಿಂದ 1,82,000 ಕುರ್ದಿಗಳನ್ನು ಇರಾಕ್ ಕೊಂದಿದೆ. ಇದಾಗ್ತಾ ಇದ್ದಂತೆ ಕುವೈತ್ ಇರಾಕ್ನಿಂದ ತೈಲ ಕದಿತಾ ಇದೆ ಅನ್ನೋ ಕಾರಣಕ್ಕೆ ಸದ್ದಾಂ ಹುಸೇನ್ ಇವರ ನೇತೃತ್ವದಲ್ಲಿ ಗಲ್ಫ್ ಯುದ್ಧ ನಡೆಯುತ್ತೆ. ಈ ದಾಳಿಯಿಂದಾಗಿ ವಿಶ್ವದ 20% ಅಷ್ಟು ತೈಲ ನಿಕ್ಷೇಪಗಳು ಇರಾಕ್ ಕೈವಶ ಆಗೋಗ್ಬಿಡುತ್ತೆ. ಸೊ ತೈಲ ಅಮೆರಿಕದ ಬದಲಾಗಿ ಇರಾಕ್ ಹತೋಟಿಗೆ ಬರ್ತಾ ಇದ್ದಂತೆ ಅಮೆರಿಕ ಮಧ್ಯಪ್ರವೇಶಿಸಿ ಕುವೈತನ್ನ ಇರಾಕ್ನಿಂದ ಮುಕ್ತಗೊಳಿಸುತ್ತೆ. ಇನ್ನೂ ವಿಪರ್ಯಾಸ ಅಂತಂದ್ರೆ 2003ರಲ್ಲಿ ಅಮೆರಿಕ ಇರಾಕ್ ಬಳಿ ಸಾಮೂಹಿಕ ವಿನಾಶಕಾರಿ ಅಸ್ತ್ರಗಳನ್ನು ಹೊಂದಿದೆ ಅಂತ ಇರಾಕ್ ವಿರುದ್ಧ ಯುದ್ಧನೇ ಸಾರ್ಬಿಡುತ್ತೆ. ಆದರೆ ಈ ಅಸ್ತ್ರಗಳನ್ನು ಒದಗಿಸಿರೋದೇ ಅಮೆರಿಕ.
ಕೊನೆಗೆ 2006 ಡಿಸೆಂಬರ್ 30ಕ್ಕೆ ಸದ್ದಾಂ ಹುಸೇನನ್ನ ಇರಾಕ್ನ ಬಾಗ್ದಾದ್ನಲ್ಲಿ ಗಲ್ಲಿಗೇರಿಸಲಾಯಿತು. ಪರಮಾಣು ಕೇಂದ್ರಗಳ ಮೇಲೆ ಕಣ್ಣು. ಹೌದು, 2015ರಲ್ಲಿ ಇರಾನ್ ಪರಮಾಣು ಒಪ್ಪಂದ JCPOAಗೆ ಸಹಿ ಹಾಕತ್ತೆ. ಯುರೇನಿಯಂ ಪುಷ್ಟೀಕರಣದ ಮಟ್ಟವನ್ನ 3.67%ಗೆ ಸೀಮಿತಗೊಳಿಸೋದು, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಕಟ್ಟುನಿಟ್ಟಾದ ತಪಾಸಣೆಗೆ ಒಪ್ಪೋದು, ತನ್ನಲ್ಲಿರುವ ಸೆಂಟ್ರಿಫ್ಯೂಸ್ಗಳ ಸಂಖ್ಯೆಯನ್ನು ಗಣನೀಯವಾಗಿ ಕಡಿತಗೊಳಿಸೋದು ಈ ಒಪ್ಪಂದದ ಭಾಗ ಆಗತ್ತೆ. ಇವೆಲ್ಲವನ್ನ ಒಪ್ಪಿ ಇರಾನ್ ಸಹಿ ಹಾಕತ್ತೆ. ಹಾಗಿದ್ರೂ 2018ರಲ್ಲಿ ಅಮೆರಿಕ ಏಕಪಕ್ಷೀಯವಾಗಿ ಈ ಒಪ್ಪಂದದಿಂದ ಹೊರಬಂದು ಮತ್ತೆ ನಿರ್ಬಂಧಗಳನ್ನು ಹೇರತ್ತೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಬಾಂಬ್ ತಯಾರಿಸ್ತಾ ಇದೆ ಅಂತ ಅಮೆರಿಕ ಆರೋಪಿಸ್ತಾನೆ ಬಂದಿದೆ. ಆದರೆ ತನ್ನ ಇಂಧನ ಅಗತ್ಯಕ್ಕಾಗಿ ಪರಮಾಣು ಶಕ್ತಿನ ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಅಣುಶಕ್ತಿ ಕಾರ್ಯಕ್ರಮದ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಸ್ಟಕ್ಸ್ನೆಟ್ ಅನ್ನೋ ಕಂಪ್ಯೂಟರ್ ವೈರಸ್ ಮೂಲಕ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಡಿಜಿಟಲ್ ದಾಳಿಯನ್ನು ನಡೆಸಲಾಗಿದೆ. ಸೊ ಇರಾನ್ನ ಪ್ರಮುಖ ಪರಮಾಣು ವಿಜ್ಞಾನಿಗಳಾದ ಮೊಹಸೇನ್ ಫಕ್ರಿಜಾಹೆದ್ ಸೇರಿ ಹಲವರ ಹತ್ಯೆಗಳು ನಡೆದಿದೆ. ಇವೆಲ್ಲದರ ಹಿಂದೆ ಪಾಶ್ಚಿಮಾತ್ಯ ಗೂಢಾಚಾರಿ ಸಂಸ್ಥೆಗಳ ಕೈವಾಡ ಇದೆ ಅನ್ನೋದು ಇರಾನ್ನ ಆರೋಪ. ಆರ್ಥಿಕ ನಿರ್ಬಂಧಗಳು ಅನ್ನೋ ಅಸ್ತ್ರ ಪ್ರಯೋಗ. ಅಮೆರಿಕ ಕಳೆದ ಹಲವು ದಶಕಗಳಿಂದ ಇರಾನ್ ಮೇಲೆ ಒಂದು ಕಠಿಣವಾದ ಆರ್ಥಿಕ ನಿರ್ಬಂಧಗಳನ್ನು ಹೇರ್ತಾನೆ ಬಂದಿದೆ. ವಿಶ್ವದ ಇತಿಹಾಸದಲ್ಲೇ ಅತಿ ಕಠಿಣವಾದಂಥ ಆರ್ಥಿಕ ನಿರ್ಬಂಧಗಳನ್ನು ಅಮೆರಿಕ ಇರಾನ್ ಮೇಲೆ ವಿಧಿಸಿದೆ. ಇರಾನ್ನ ತೈಲ ರಫ್ತನ್ನು ತಡೆಯೋದು, ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸೋದು ಮತ್ತು ಆ ಮೂಲಕ ದೇಶದ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡುವ ಉದ್ದೇಶದಿಂದಾನೇ ಅಮೆರಿಕ ಈ ಕುತಂತ್ರಗಳನ್ನು ಹಣದಿರೋದು. ಇವೆಲ್ಲದರ ಪ್ರಭಾವ ಸಾಮಾನ್ಯ ಜನರ ಮೇಲೆ ಬಿದ್ದಿರೋದು. ಸೊ ಇರಾನ್ ಇದನ್ನು ಆರ್ಥಿಕ ಭಯೋತ್ಪಾದನೆ ಅಂತ ಕರೆದಿದೆ. ಅಮೆರಿಕ ಮತ್ತು ಬ್ರಿಟನ್ ಮಾಧ್ಯಮಗಳು ಜಾಗತಿಕ ಮಟ್ಟದಲ್ಲಿ ಇರಾನನ್ನು ಒಂದು ದುಷ್ಟ ರಾಷ್ಟ್ರ ಎಂಬಂತೆ ಬಿಂಬಿಸ್ತಾನೆ ಬಂದಿದೆ. ಸಿರಿಯಾ, ಲೆಬನಾನ್ ಮತ್ತು ಯೆಮೆನ್ ದೇಶಗಳಲ್ಲಿ ಇರಾನ್ನ ಪ್ರಭಾವವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಅಮೆರಿಕ ಸ್ಥಳೀಯ ಗುಂಪುಗಳಿಗೆ ಹಣಕಾಸು ಸಹಾಯವನ್ನು ಕೊಡ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ ಅನ್ನೋ ಆರೋಪಗಳೂ ಇದೆ. ಸೊ ಈ ಎಲ್ಲ ಕುತಂತ್ರಗಳನ್ನು ದಾಟಿ ಈಗ ಇರಾನನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋ ದುರಾಸೆಯಲ್ಲಿ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಇಳಿದಿರೋದು. ಸಾವಿರಾರು ಜನರನ್ನ ಬಲಿ ಪಡಿತಾ ಇದೆ. ಇದರಿಂದಾಗಿ ಇಡೀ ವಿಶ್ವವೇ ಆರ್ಥಿಕವಾಗಿ ತತ್ತರಿಸುವಂತಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.